ಸಂಸತ್ತಿನ ಬಜೆಟ್ ಅಧಿವೇಶನದ ಎರಡನೇ ಹಂತ ಇಂದು ಆರಂಭಗೊಂಡಿದೆ. ಲೋಕಸಭೆ ಕಲಾಪದಲ್ಲಿಂದು ಬೆಳಗ್ಗೆ ಸಂತಾಪ ಸೂಚನೆ ನಿರ್ಣಯ ಕೈಗೊಳ್ಳಲಾಯಿತು. ಇತ್ತೀಚೆಗೆ ನಿಧನರಾದ ಶಿಲಾಂಗ್ನ ಹಾಲಿ ಸಂಸದ ವಾಯ್ಸ್ ಆಫ್ ಪೀಪಲ್ ಪಾರ್ಟಿಯ ನಾಯಕ ಡಾ ರಿಕಿ ಆಂಡ್ರ್ಯೂ ಜೆ ಸಿಂಗ್ ಕಾನ್ ಅವರಿಗೆ ಸದನವು ಶ್ರದ್ದಾಂಜಲಿ ಸಲ್ಲಿಸಿತು. ಅಲ್ಲದೆ ಕುಮಾರಿ ಸುಶೀಲಾ ತ್ರಿರಿಯಾ, ದೇವಿ ಬಕ್ಸಿಂಗ್, ಪೂರ್ಣಮಸಿ ರಾಮ್ ಮತ್ತು ಕೆಪಿ ಉನ್ನಿಕೃಷ್ಣನ್ ಸೇರಿದಂತೆ 4 ಮಾಜಿ ಸದಸ್ಯರಿಗೂ ಸದನವು ಶ್ರದ್ದಾಂಜಲಿ ಸಲ್ಲಿಸಿತು. ಅಗಲಿದ ಆತ್ಮಕ್ಕೆ ಗೌರವ ಸಲ್ಲಿಸುವ ಸಂಕೇತವಾಗಿ ಸದನದ ಸದಸ್ಯರು ಸ್ವಲ್ಪ ಹೊತ್ತು ಮೌನ ಆಚರಿಸಿದರು. ಬಳಿಕ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವಂತೆ ವಿಪಕ್ಷಗಳು ಗದ್ದಲ ಸೃಷ್ಟಿಸಿದವು. ಈ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. Sure the House would join me. ಪುನಃ ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸ್ಪೀಕರ್ ಸ್ಥಾನದಲ್ಲಿ ಆಸೀನರಾಗಿದ್ದ ಜಗದಾಂಬಿಕಾ ಪಾಲ್ ಅವರು ನ್ಯೂಜಿಲೆಂಡ್ ವಿರುದ್ಧ ಟಿ20 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಗೆಲುವು ಸಾಧಿಸಿದ ಭಾರತ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ಗಮನಾರ್ಹ ವಿಜಯದೊಂದಿಗೆ ಆಟಗಾರರು ದೇಶಾದ್ಯಂತ ಲಕ್ಷಾಂತರ ಯುವಕರು ದೊಡ್ಡ ಕನಸು ಕಾಣಲು ಮತ್ತು ಕ್ರೀಡೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸಲು ಸ್ಫೂರ್ತಿ ನೀಡಿದ್ದಾರೆ ಎಂದರು. ಬಳಿಕ ಪ್ರಶ್ನೋತ್ತರ ಕಲಾಪ ನಡೆಯುತ್ತಿದ್ದಂತೆಯೇ ವಿಪಕ್ಷಗಳು ಮತ್ತೆ ಗದ್ದಲ ಸೃಷ್ಟಿಸಿದವು. ಗದ್ದಲದ ನಡುವೆಯೂ ಪ್ರಶ್ನೋತ್ತರ ಕಲಾಪ ಆರಂಭಿಸಲಾಯಿತು. खिलाड़ियों ने पूरे टूर्नामेंट के दौरान अनकुरणीय कौशल, दृढ़ संकल्प, अनुशासन, टीम वर्क का अनूठा प्रदर्शन किया है. अपनी जीत से उन्होंने देश भर के लाखों युवाओं को बड़े सपने देखने और खेल में उत्कृष्टता प्राप्त करने के लिए प्रेरित किया है. ये सभा भारतीय क्रिकेट टीम को इस बड़ी उपलब्धि पर बधाई देती है. और ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದ ಪರಿಸ್ಥಿತಿಯ ಕುರಿತ ಪ್ರಶ್ನೆಗೆ ಉತ್ತರಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಟೆಹರಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸುಮಾರು 67,000 ಭಾರತೀಯ ಪ್ರಜೆಗಳು ಅಂತಾರಾಷ್ಟ್ರೀಯ ಗಡಿಗಳನ್ನು ದಾಟಿ ಹಿಂತಿರುಗಲು ಬಂದಿದ್ದಾರೆ. ಪಶ್ಚಿಮ ಏಷ್ಯಾದಿಂದ ಜನರನ್ನು ಮರಳಿ ಕರೆತರಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದರು. ಇರಾನ್ ಜೊತೆ ಭಾರತವು ಸಂಪರ್ಕದಲ್ಲಿದೆ. ಇದಾಗಲೇ ಇರಾನ್ ಯುದ್ಧ ನೌಕೆ ಲಾವಾನ್ ಅನ್ನು ಕೊಚ್ಚಿ ಬಂದರಿನಲ್ಲಿ ಡಾಕ್ ಮಾಡಲು ಅನುಮತಿ ನೀಡಿದ ಮನವಿಯನ್ನು ಕಾರ್ಯಕ್ಕಾಗಿ ಇರಾನ್ ವಿದೇಶಾಂಗ ಸಚಿವರು ಭಾರತಕ್ಕೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಸಚಿವ ಜೈಶಂಕರ್ ಹೇಳಿದರು. ಈ ನಡುವೆ ಮತ್ತೊಂದೆಡೆ ವಿಪಕ್ಷದವರ ನಿರಂತರ ಗದ್ದಲ ಮುಂದುವರೆದಿದ್ದ ಕಾರಣ ಕಲಾಪವನ್ನು ಪುನಃ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಲಾಯಿತು. And urges a return to dialogue and diplomacy. We advocate de-escalation, restraint, and ensuring the safety of citizens. 2. The well-being and security of the Indian community in the region is our overriding priority. We will continue to work with governments of the region towards that end. And 3. Our national interest, including energy security and trade flows, will always be paramount. I am confident, sir, that the government has the full support of this august House on this matter. I thank you.